ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಮಂಡ್ಯ ಸ್ಟೈಲ್ ಮೊಸಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಮಂಡ್ಯ ಸ್ಟೈಲ್ ಮೊಸಪ್ಪು ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 4ರಿಂದ 5 ಥರದ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂಥರ ಸೊಪ್ಪು ಹಾಕಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. 4ರಿಂದ 5 ಥರ ಸೊಪ್ಪನ್ನ ಹಾಕೋಬೇಕು. ಏನಂತೆ ಪಾಲಕ್ ಸೊಪ್ಪು, ಸಬ್ಬಕ್ಕೆ ಸೊಪ್ಪು, ಕೀರೆ ಸೊಪ್ಪು, ತೆಂಟು ಸೊಪ್ಪು, ಮೆಂತ್ಯ ಸೊಪ್ಪು, ಇದೆಲ್ಲ ಒಂದು 4ರಿಂದ 5 ಥರ ಸೊಪ್ಪು ತಗೊಂಡು ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಸೋಸ್ಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಇದನ್ನೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕುಕ್ಕರ್ಗೆ 1/4 ಗ್ಲಾಸಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. 1/4 ಗ್ಲಾಸ್ ಅಷ್ಟೇ. ಜಾಸ್ತಿ ಬೇಳೆ ಹಾಕಿದ್ರೆ ಸೊಪ್ಪು ಜಾಸ್ತಿ ಇರೋದ್ರಿಂದ ಬೇಳೆ ಸ್ವಲ್ಪನೇ ಹಾಕ್ಕೋಬೇಕು. ತೀರಾ ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ನೋಡಿ, 1/4 ಗ್ಲಾಸಷ್ಟು ಬೇಳೆನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಸೊಪ್ಪನ್ನ ಸೋಸಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೊಪ್ಪನ್ನ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸೊಪ್ಪನ್ನ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಒಂದ್ಸಲ ಮಾಡಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇದು ಮಸ್ಕೋಲಲ್ಲಿ ಮಸ್ತು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಸೊ ನಾನು ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಮಾಡಿ ನೋಡಿ, ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನೊಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ಹಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಕಟ್ ಮಾಡಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. 2 ಹುಳಿ ಟೊಮೊಟೊನ ಸೇರಿಸ್ಕೊಂಡು ಒಂದೇ ಒಂದು ವಿಸಿಲ್ ಸಾಕು, ಜಾಸ್ತಿ ಬೇಡ. ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ ಇದಾಗಿದೆ. ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಒಂದು ವಿಸಿಲೇ ಸಾಕು, ತುಂಬ ಕೂಗಿಸಿದ್ರೆ ಮಸಿ ಅಕ್ಕಿ ಅಂದರೆ ಇನ್ನೂ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಮಸಿ ಅಕ್ಕಿ ತುಂಬ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ಮಸಿ ಎಲ್ಲ ನಾನೊಂದು ಸಲ ಮಿಕ್ಸಿಲಿ ಹಾಗೆ ರುಬ್ಕೋತೀನಿ, ಹಾಗಾಗಿ ನಾನು ಒಂದೇ ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಸೋಸ್ಕೊಳ್ಳೋಣ. ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ರುಬ್ಬಕ್ಕೆ ಈಸಿ ಆಗುತ್ತೆ. ನೋಡಿ, ಈ ಥರ ಸೋಸ್ಕೊಳ್ಳೋಣ. ಸೊಪ್ಪು ಮತ್ತು ರಸನ ಬೇರೆ ಬೇರೆ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ಬಿಸಿ ಇರೋದ್ರಿಂದ ರುಬ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದನ್ನು ನೋಡಿ, ನಾನಿಲ್ಲಿ ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಈ ಥರ ಮಾಡ್ಕೊಂಡು ಒಂದು 5 ನಿಮಿಷ ಇದು ತಣ್ಣಗಾಗಲಿ. ಈಗ ಸ್ವಲ್ಪ ಮಸಾಲೆ ಹೆಂಗೆ ಬೇಕು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ಗೆ 1 ಕಪ್ಪು ತೆಂಗಿನಕಾಯಿ ತುರಿ, ಹಾಗೆ 2 ಟೇಬಲ್ ಸ್ಪೂನು ಸಾಂಬಾರು ಪುಡಿ, ಆದರೆ ಬೇಳೆ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಈ ಥರ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಬೇಳೆ ಮತ್ತು ಸೊಪ್ಪೆಲ್ಲ ಇಟ್ಕೊಂಡಿದ್ವಲ್ಲ, ಇದನ್ನು ಸೇರಿಸ್ಕೊಂಡು ಸುಮ್ಮನೆ ಒಂದೊಂದು ರೌಂಡ್ ಅಷ್ಟೇ, ತುಂಬ ನುಣ್ಣಕ್ಕೆ ರುಬ್ಬೋದೇನು ಬೇಡ. ಇದನ್ನ ಬೇಡ, ನಮಗೆ ಈ ಥರ ಇಷ್ಟ ಆಗಲ್ಲ ಅಂದರೆ ಹಾಗೆ ಮಸ್ಕೊಳ್ಳಬಹುದು. ಸೊ ನಾನು ಅದನ್ನು ಇನ್ನೊಂದು ವಿಡಿಯೋ ತೋರಿಸ್ತೀನಿ ಮಸ್ತು ಮಾಡೋದು ಹೇಗೆ ಅಂತ. ನೋಡಿ, ಇದನ್ನು ಹಾಕ್ಕೊಂಡು ಸುಮ್ಮನೆ ಒಂದೊಂದು ರೌಂಡು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಮಾಡಿಕೊಂಡೆ. ಇವಾಗ ಇದನ್ನು ಇನ್ನು ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಈಗ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದಾಗಿದೆ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನು ಅದೇ ಕುಕ್ಕರ್ಗಾದ್ಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಮಿಕ್ಕಿದ್ದ ಐಟಮ್ ಸೇರಿಸ್ಕೊಳ್ಳೋಣ. ಇವಾಗ ನೋಡಿ, ಇಲ್ಲಿ ಸ್ವಲ್ಪ
ಚಿಟಿಕೆವಷ್ಟು ಹಿಂಗು. ಇದು ಆಪ್ಷನಲ್ಲು, ಸೊ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಹಿಂಗೆ ಸೇರಿಸ್ಕೊಂಡಿದ್ದೀನಿ. ಈಗ ಹಿಂಗೆ ಸ್ವಲ್ಪ ಬಿಸಿಯಾಗಲಿ. ಆಮೇಲೆ ಇದಕ್ಕೆ ನಾನು ಸಾಸಿವೆನ ಸೇರಿಸ್ಕೊತಿದ್ದೀನಿ. ಸಾಸಿವೆ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ಈಗ ಒಂದೆರಡು ಒಣಮೆಣ್ಸಿಕಾಯಿನ ಮುರಿದು ಸೇರಿಸ್ಕೊಂಡಿದ್ದೀನಿ. ಇವಾಗ ಒಂದು 6ರಿಂದ 7 ಇಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಅದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಲಿ. ಬೆಳ್ಳುಳ್ಳಿ ಸ್ವಲ್ಪ ಕಲ್ಲರು ಗೋಲ್ಡ್ ಕಲರ್ ಬರಬೇಕು, ಸ್ವಲ್ಪ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಕಲರು, ಆವಾಗ ಟೇಸ್ಟು ಚೆನ್ನಾಗಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ. ನಾನು ರುಬ್ಬಿಟ್ಕೊಂಡಿದ್ದಂಥ ಸ್ವಲ್ಪ ಸೊಪ್ಪೆಲ್ಲ ರುಬ್ಬಿದ್ನಲ್ಲ ಅದನ್ನು ಒಂದು 2 ಸೌಟು ಈ ಥರ ಹಾಕ್ಕೊಂಡು ಫಸ್ಟು ಒಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತೀನಿ. ಒಂದೇ ಸಲ ಎಲ್ಲ ಹಾಕಲ್ಲ ನಾನು, ಒಂದು ಸ್ವಲ್ಪ ಈಗ ಹಾಕಿ ಒಂದು ಸೆಕೆಂಡು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಾದಮೇಲೆ ಈಗ ಮಿಕ್ಕಿದಂಥ ಮಸಾಲಾನ ಅದಕ್ಕೆ ಸೇರಿಸ್ಕೊಳ್ಳೋಣ. ಈಗ ನಮಗೆ ಎಷ್ಟು ಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನೋಡಿ ಈ ಥರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀರು ನೋಡಿ ಸೇರಿಸ್ಕೊಳ್ಳೋಣ. ಇಲ್ಲಿ ಸೊಪ್ಪು ಬೇಯಿಸಿದ ರಸ ಕೂಡ ಇರುತ್ತೆ, ಹಾಗಾಗಿ ನೋಡಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ ಬೇಳೆನ ಬೇಯಿಸಿಟ್ಟಿದ್ನಲ್ಲ ಅದು ರಸನ ಫಸ್ಟು ಸೇರಿಸ್ಕೊತೀನಿ. ಇನ್ನು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅದಕ್ಕಿಂತ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸಲ ನೋಡೋಣ. ಸಾಕು ಅನಿಸಿದ್ರೆ ಸಾಕು, ಇಲ್ಲ ಇನ್ನು ಫುಲ್ಲು ಗಟ್ಟಿಗಾಯಿತು ಅನಿಸಿದ್ರೆ ಅದಕ್ಕಿಂತ ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ. ಈಗ ಫುಲ್ ಗಟ್ಟಿಯಾಗಿದೆ. ಈಗ ಇದಕ್ಕೆ ನೋಡಿ ನಾನು ಜಾರ ತೊಳೆದ್ಬಿಟ್ಟು ಹಾಗೆ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಡೋಣ. ಜಾಸ್ತಿ ಕುದಿಯೋದು ಬೇಡ, ಒಂದು ಕುದಿ ಬಂದರೆ ಸಾಕು. ಇದು ಇವಾಗ ನೋಡಿ ಕುದೀತಿದೆ. ಇದು ಒಂದು ಸಲ ಕುದ್ರೆ ಸಾಕು, ತೀರ ಕುದಿಯೋ ಒಂದು 2ರಿಂದ 3 ನಿಮಿಷ ಕುದ್ರೆ ಸಾಕು. ಎಲ್ಲ ಬೇಯಿಸಿರೋದ್ರಿಂದ ಜಾಸ್ತಿ ಕುದಿಯೋ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊತೀನಿ. ಈಗ ಇದು ಕುದೀತಿದೆ. ಈಗ ನೋಡಿ ಉಪ್ಪನ್ನ ಸೇರಿಸ್ಕೊತೀನಿ. ಒಂದು ಸ್ವಲ್ಪ ಹಾಕ್ಕೊಂಡು ನೋಡ್ಕೊಳ್ಳೋಣ, ಅಕಸ್ಮಾತ್ ಸಪ್ಪೆ ಅನಿಸಿದ್ರೆ ಇನ್ನೂ ಒಂದು ಸಲ ಸೇರಿಸ್ಕೊಳ್ಳೋಣಂತೆ. ಮೊದಲೇ ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ಉಪ್ಪಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ಕುದ್ಮೇಲೆ ಈಗ ಒಂದು ಸಲ ಟೇಸ್ಟನ್ನ ನೋಡ್ಕೊಳ್ಳೋಣ. ಈಗ ಒಂದು ಸಲ ಟೇಸ್ಟ್ ನೋಡಿಕೊಂಡು ಸಪ್ಪೆ ಆದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಸಪ್ಪೆ ಅನ್ನಿಸ್ತಿದೆ, ನಾನು ಮತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಮಂಡ್ಯ ಸ್ಟೈಲ್ ಮೊಸಪ್ಪು. ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನೋಡಿ ಸೂಪರಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.